ಇಷ್ಟು ತೃಪ್ತಿ ಇರುತ್ತೆ ಮನಸ್ಸಿಗೆ. ನಮ್ಗೆ ನಮ್ಮ ಹೋಟೆಲ್ಗೆ ಅಂತ ತಿನ್ನಕ್ ಬರ್ತಾರಲ್ವಾ ಜನ, ಆ ತರ ಒಂದು ಖುಷಿ ಇರುತ್ತೆ ಮನಸ್ಸಿಗೆ. ಬಿಡದಿ ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಬಾಳೆಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಲೂ ಬೋಂಡಾ, ಅವರೆಬೇಳೆ ವಡೆ, ಮ್ಯಾಂಗೋ ಚಿತ್ರಾನ್ನ, ಮಶ್ರೂಮ್ ಬಿರಿಯಾನಿ, ತವಾ ಪಲಾವು, ಪಾವ್ ಬಜ್ಜಿ, ವಡಾಪ, ದಾಬೇಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರುಮಾಲ್ ರೊಟ್ಟಿ, ಮಸಾಲೆ ದೋಸೆ, ಮೈಸೂರು ದೋಸೆ, ಬಾತ್ ದೋಸೆ, ಪುಡಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೋಸ್ಟ್, ಪೇಪರ್ ದೋಸೆ, ಅನಿಯನ್ ದೋಸೆ. ನಮ್ಮ ಹೋಟ್ಲ್ ಹೆಸರು 4G ರಾಜಾ ತಿಂಡಿ ಅಂತ, ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಇರೋದು. ನಾವು 1995 ಆ ಥರ ಸ್ಟಾರ್ಟ್ ಮಾಡಿತ್ತು ಬಿಸ್ನೆಸ್. ನಾವು ಫಸ್ಟ್ ತಳ್ಳಗಾಡಿಯಲ್ಲಿ ಇದು ಹೋಟೆಲ್ ಇತ್ತು, ಅದೊಂದು 15 ಇಯರ್ಸ್ ಇಲ್ಲ 10 ಇಯರ್ಸ್ ಅದರಲ್ಲೇ ಇತ್ತು. ಆಮೇಲೆ ಆಪೋಸಿಟ್ ಅಲ್ಲಿ ಇತ್ತು. ಇವಾಗ ಈ ಸೈಡ್ ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇರೋದು ನಮ್ಮ ಹೋಟೆಲ್ ಇರೋದು. ಇಲ್ಲಿ ತುಂಬಾ ಫೇಮಸ್ ಇರೋದು ಶಾವಿಗೆ ಬಾತು, ದೋಸೆ ಎಲ್ಲ ಇದೆ ಫೇಮಸ್ಸು. ಬಾತ್ ಮಸಾಲ ತುಂಬ ಇಷ್ಟ. ಶಾವಿಗೆ ಬಾತ್ಗೆ ಎಲ್ಲೆಲ್ಲಿಂದನೂ ನಮ್ಮ ಹೋಟ್ಲಲ್ಲಿ ಉಡ್ಕೊಂಡು ಬರ್ತಾರೆ. ಎಲ್ಲ ರೀಸನಬಲ್ ಪ್ರೈಸೇ ಇರೋದು. ಮತ್ತು ಓಪನಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಇರುತ್ತೆ, ಸಾಯಂಕಾಲ ಇರುತ್ತೆ, 2 ಹೊತ್ತಿರುತ್ತೆ. ಬೆಳಗ್ಗೆ 8 o'clock ಇಂದ 11:30ವರೆಗೂ ಇರುತ್ತೆ. ಸಾಯಂಕಾಲ ಅಂದರೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಒಂದು 6:30ಗೆ ಸ್ಟಾರ್ಟ್ ಆಗುತ್ತೆ. ಮುಗಿಯೋದು 10:30, 11 o'clock ಆ ಥರ ಮುಗಿಯುತ್ತೆ. ವಿವಿಪುರಂ ಫುಡ್ ಸ್ಟ್ರೀಟ್ ಹತ್ರ ಇರೋದು. ಈ ಆಂಜನೇಯ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಇರೋದು. ಬಂದು ವಿಸಿಟ್ ಮಾಡಿ, ತಿನ್ಕೊಂಡು ಹೋಗಿ, ಟೇಸ್ಟ್ ಮಾಡಿ, ನೀವು ರಿವ್ಯೂ ಕೊಡಿ. ಏನು ಪಾನಿಪುರಿ ಸಿಗ್ತದೆ, ಸ್ಮೋಕ್ ಐಸ್ ಸಿಗ್ತದೆ, ಪಾಸ್ತಾ ಸಿಗ್ತದೆ, ಚೋಲೆ ಕುಲ್ಚೆ ಸಿಗ್ತದೆ, ಚೋಲೆ ಭಟೂರೆ ಸಿಗ್ತದೆ, ರುಮಾಲಿ ರೊಟ್ಟಿ ಸಿಗ್ತದೆ, ಮತ್ತೆ ಸುಷ್ಟ ಸಿಗ್ತದೆ, ಪಾವ್ ಭಾಜಿ, ತವಾ ಪುಲಾವ್, ಗೋಬಿ ಮಂಚೂರಿಯನ್, ಚಾಟ್ ವಗರೆ ಇದೆ, ಮೋಮೋಸ್ ಇದೆ, ಮತ್ತೆ ಗೋಲಾದಲ್ಲಿ ವೆರೈಟಿ ಗೋಲಾ ಇದೆ, ಮತ್ತೆ ಐಸ್ ಕ್ರೀಮ್ ಇದೆ, 19 ವೆರೈಟಿ ದೋಸೆ ಇದೆ. ದೋಸೆದಲ್ಲಿ ಎಲ್ಲ ದೋಸೆನೂ ಚೆನ್ನಾಗಿದೆ, 19 ವೆರೈಟಿ. ಒಂದಪ್ಪ ತಿಂದು ನೋಡಿ ಬೇಕಾರೆ ದೋಸೆ, 19 ವೆರೈಟಿ ದೋಸೆ. ನಮ್ಮ ಐಟಮ್ ಎಲ್ಲ ನಾನೇ ಮಾಡೋದು, ರೆಡಿಮೇಡ್ ಏನು ತರಲ್ಲ ಐಟಮ್ ಎಲ್ಲ ಓನ್ ಬೇಸ್ಟ್ ಐಟಮ್. ಚಿರೋಟಿ, ಹೆಣಿ, ಇದು ಹೆಣಿ ಆಗ್ತಾ ಇದ್ದೇನೆ, ಹೆಣಿ ಇದ್ರ ಮೇಲೆ ಮಲೈ ಬರುತ್ತೆ, ಬಾದಾಮ್ ಬರುತ್ತೆ. ಮಾದೇಶ್ ಅಂತ ಅಂಗಡಿ ಹೆಸರು. ಸ್ಪೆಷಲ್ ನಮ್ದು ಹೋಟ್ಲದು ಅವರೆಬೇಳೆ ದೋಸೆ ಸ್ಪೆಷಲ್ ಇದೆ. ಅವರೆಕಾಳು ಅಕ್ಕಿ ರೊಟ್ಟಿ, ಅವರೆಕಾಳು ರಾಗಿ ರೊಟ್ಟಿ, ಅವರೆಕಾಳು ಸಾಂಬಾರು ಇದೆ. ಅವರೆಬೇಳೆ ದೋಸೆ ಸ್ಪೆಷಲ್. ಸರ್ ಶನಿವಾರ ಭಾನುವಾರ ವೀಕೆಂಡ್ ಇದೆಯಲ್ಲ, ಆ ಟೈಮಲ್ಲಿ ಚೆನ್ನಾಗಾಗುತ್ತೆ. ಮಿಕ್ಕಿದ ದಿನ ಎಲ್ಲ ಸ್ವಲ್ಪ ಕಸ್ಟಮರ್ ಬರ್ತಾರೆ. ಅಂದರೆ ಏನೋ ಫೆಸ್ಟಿವಲ್ ಇದ್ರೆ ಜೋರಾಗಿ ಬರ್ತಾರೆ ಜನ. ಓಡಾಡೋಕ್ಕೆ ಕಾಲಿಕ್ಕೆ ಜಾಗ ಇರಲ್ಲ. ಈ 27ನೇ ತಾರೀಕಿಗೆ ಅವರೆಬೇಳೆ ಮೇಳ ಅಂತ ಮಾಡ್ತೀವಿ, ಒಂದು ವಾರ. ಈ 20ಕ್ಕೆ, ಈ 27ಕ್ಕೆ ಮೇಳ ಅಂತ ಮಾಡ್ತೀವಿ. ಅವಾಗ ಒಂದು ವಾರ ಫುಲ್ಲು ರಶ್ ಇರುತ್ತೆ. ಎಲ್ಲ ಫುಲ್ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಜಾಮೂನು, ಅವರೆಕಾಳು ಜಿಲೇಬಿ, ಅವರೆಕಾಳು ಉಸ್ಲಿ ಎಲ್ಲ ಮಾಡ್ತೀವಿ. ಅವರೆಕಾಳು ವಡೆ ಎಲ್ಲ ಸ್ಪೆಷಲ್. ಅವರೆಬೇಳೆ ಸ್ಪೆಷಲ್ಲೇ. 27ಕ್ಕೆ ಸ್ಟಾರ್ಟ್ ಆಗುತ್ತೆ. 27ಕ್ಕೆ ಸ್ಟಾರ್ಟ್ ಆಗಿ 5ನೇ ತಾರೀಕು ಫಿನಿಶ್ ಆಗುತ್ತೆ. 5 ಇಲ್ಲ 6 ಅವಾಗ ಬನ್ನಿ, ಇನ್ನ ಕ್ರೌಡ್ ಇರುತ್ತೆ, ಚೆನ್ನಾಗಿರುತ್ತೆ. ನೀವೇನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು ಧೈರ್ಯ ಏನಾದ್ರೂ ಇರಬೇಕು. ಏನಾದ್ರೂ ಒಂದು ಇರಲಿ. ಸಕ್ಸಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಏನೇ ಒಂದು ಕಷ್ಟ ಇದ್ರೇನು ಅದನ್ನ ಮುಂದೆ ತರ್ಸ್ಕೊಂಡು ಹೋಗ್ಬೇಕು. ನೀವು ಏನು ಸ್ಟ್ರಗಲ್ಸ್ ಇದ್ರೂ ಯಾರು ಮಾತಾಡೋದು ಕೇಳಿಸ್ಕೋಬೇಡಿ. ನಿಮ್ಗೆ ಸಕ್ಸಸ್ ಮಾಡಬೇಕು ಅಂತ ಲೈಫಲ್ಲಿ ಇಂಟ್ರೆಸ್ಟ್ ಇದ್ರೆ, ಇಲ್ಲ ನಿಮ್ಗೆ ಏನೊಂದು ಇರಬಾರ್ದು, ಯಾರು ಹೇಳಿದ್ರೆ ನೀವೇನು ಕೇಳ್ಕೋಬಾರ್ದು. ನಿಮಗೆ ಒಂದು ಧೈರ್ಯ ಇದ್ರೆ ನೀವು ಹೆಂಗಿರೋ ಸಕ್ಸಸ್ ಆಗ್ತೀರಾ. ನಾವು ಅವಾಗ ಹಂಗೆ ಸ್ಟಾರ್ಟಪ್ ಮಾಡಿರೋ ತಲ್ಲಗಾರಿಂದ ಇವಾಗ ಈ ಥರ ಅಂಗಡಿಗೆ ಬಂದಿದ್ದೀವಿ. ನಮಗೂ ಚೆನ್ನಾಗಿ ಬಿಸ್ನೆಸ್ ನಡೆದಿದೆ. ಫಸ್ಟ್ ಟೇಸ್ಟ್ ಇರಬೇಕು. ಟೇಸ್ಟು ರೀಸನಬಲ್ ಪ್ರೈಸ್ ಇದ್ರೇ ಕಸ್ಟಮರ್ ಬಂದ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ. ನಮ್ದೆಲ್ಲ 30 rupees ಅಷ್ಟೇ. ಚಿತ್ರಾನ್ನ, ಶಾವಿಗೆ 30 rupees, ಮಸಾಲೆ ದೋಸೆ 40, ಖಾಲಿ ದೋಸೆ 40 rupees ಅಷ್ಟೇ. ಎಲ್ಲ ತುಪ್ಪದ ಎಲ್ಲನೂ ಕಮ್ಮಿನೇ ನಮ್ಮ ರೇಟಲ್ಲಿ. ನಮಗೆ ಆ ಥರ ಟೇಸ್ಟ್ ವೈಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅದರಿಂದನೇ ನಮಗೆ ಕಸ್ಟಮರ್ಸ್ ಹುಡ್ಕೊಂಡು ಬರ್ತಿರ್ತಾರೆ. ಎಲ್ಲೆಲ್ಲಿಂದನೂ ಬರ್ತಾರೆ. ಯಾವಾಗಲೂ ಹೇಳ್ತಾರೆ, ನಾನು ಅಲ್ಲಿಂದ ಬಂದೆ ಅಮ್ಮ, ಇಲ್ಲಿಂದ ಬಂದೆ ಅಮ್ಮ, ಖಾಲಿ ಆಗಿಬಿಟ್ಟಿದೆ, ಸ್ವಲ್ಪ ಜಾಸ್ತಿ ಮಾಡಿ ಅಂತಾರೆ. ಆಮೇಲೆ ಹೇಳ್ತಾರೆ, ಎಲ್ಲೇ ರಿಲೇಷನ್ ಯಾರಾದರೂ ಬಂದರೆ ಊರಲ್ಲಿಂದ ಕರ್ಕೊಂಡು ಬರ್ತಾರೆ. ಇಲ್ಲಿಗೋಸ್ಕರನೇ ಬಂದೆ, ಕರ್ಕೊಂಡು ಬಂದೆ, ಇವ್ರನ್ನ ಊರಿಂದ ಕರ್ಕೊಂಡು ಬಂದೆ, ಹಂಗೆಲ್ಲ ಹೇಳೋರು ಇದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಇಷ್ಟು ದಿನ ಮಾಡಿದ್ರಲ್ಲಿ ಆ ವರ್ಡ್ಸ್ ಅವ್ರ ಹತ್ರ ಇಂದ ಕೇಳಿಸ್ಕೊಳೋದೇ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಮಗೆ.